ಒಬ್ಬರ ಮನೆಯ ಘಾತವ ಮಾಡಿ ಗಂಗೆಯಲ್ಲಿ ಮುಳುಗಿದೊಡೇನಾಗುವುದಯ್ಯ. ಚಂದ್ರನು ಗಂಗೆಯ ತಡೆಯಲ್ಲಿದ್ದರೂ ಕಲಂಕ ಬಿಡದಾಯಿತ್ತೆ. ಅದು ಕಾರಣ ಮನವನು ಇಸದವನೇ, ಮನೆಯ ಘಾತವ ಮಾಡದವನೇ. ಪರಮ ಪಾವನ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಪ್ರಾತಸ್ಮರಣೀಯರಾದ ಬಸಾದಿ ಪರ್ವತನ್ನ, ಈ ಜಗತ್ತೆಲ್ಲ ಸಂತರನ್ನ, ಮಹಂತರನ್ನ, ದಾರ್ಶನಿಕರನ್ನ ಸ್ಮರಿಸುತ್ತಾ ಇವತ್ತು ಮಂಗಳೂರಲ್ಲಿ ವಿಶೇಷವಂತ ಕಾರ್ಯಕ್ರಮ, ನಿಜವಾದ ಕಾರ್ಯಕ್ರಮ, ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮ, ಹಿಂದೂ ಸಮ್ಮೇಳನ ಸಮಿತಿ ಮಂಗಳೂರು ಹೋಬಳಿ 10 ನಿಜವಾದ ಕಾರ್ಯಕ್ರಮ ಇವತ್ತು ನೀವು ಮಂಗಳೂರಲ್ಲಿ ಮಾಡಿದಿರಿ. ಇಲ್ಲಿ ತನಕ ಮಾಡಿದ ಸುಳ್ಳನ ಇವತ್ತೇನು ಮಾಡಿದ್ರಿ, ನಿಜವಾದ ಕಾರ್ಯಕ್ರಮ ಮಾಡಿದ್ರೆ ನಾವೆಲ್ಲ ಹಿಂದೂಗಳು. ಇದು ಹಿಂದೂ ಶಬ್ದ ಯಾಕೆ ಬಂತಂದ್ರೆ ಸಿಂಧೂ ನದಿಯ ಸಂಸ್ಕೃತಿ, ಅದು ಸಿಂಧು ಅಂತ ಹಿಂದೂ ಅಂತ ಮಾತಿದ್ದು. ಮತ್ತು ಸಿಂಧೂ ನದಿ ಸಂಸ್ಕೃತಿ ಬಂದಿದ್ದು, ಅಲ್ಲಿರ್ತಕ್ಕಂಥ ಸಂಸ್ಕೃತಿ ಇಡೀ ದೇಶದ ಸಂಸ್ಕೃತಿ. ಅದಕ್ಕೆ ಆ ಸಿಂಧು ಅಥವಾ ಹಿಂದೂ ಅಂತಾಗಿತ್ತು ಅಂತ ಹೇಳಿ ಎಲ್ಲ ಒಂದ. ಜಗತ್ತಿಗೆ ಅನೇಕ ಮತಗಳು ಪಂಥಗಳು ಬಹಳ ಇದಾವೆ. ಆದ್ರೆ ನಾವು ಜೈನರು, ನಾವು ಹಿಂದೂಗಳಲ್ಲ. ನಾವು ಬೌದ್ಧರು, ನಾವು ಹಿಂದೂಗಳಲ್ಲ. ಮಂಗ್ಯನ ಮಕ್ಕ ದೇಶ ಆಗಿದ್ರೆ ಮಂಗ್ಯನ ಮಕ್ಕ ದೇಶ ಬಿಟ್ಟು ಹೋಗ್ತೀವಲ್ಲ, ಹಿಂದೂಗಳಲ್ಲ. ಅಂದ್ರೆ ಎಲ್ಲ ಹಿಂದೂಗಳವೆಲ್ಲ ದೇಶಕ್ಕಿದ್ದಂತ ಎಲ್ಲ ಭಾರತೀಯ ಎಲ್ಲ ಯಾವ ಜಾತಿ ಬೇಕು ಎಲ್ಲ ಹಿಂದೂಗಳ. ಅದು ಬಿಟ್ಟು ಇಲ್ಲ ಅಂತಂದ್ರೆ ನಮ್ಮ ದೇಶ ಬಿಟ್ಟು ಹೋಗ್ಬೇಕಲ್ಲ ನೀವೆಲ್ಲ. ಅದಕ್ಕಂತ ದೃಷ್ಟಿಯಿಂದ ವಿಶೇಷ ಒಂದು ಕಾರ್ಯಕ್ರಮ ಮಂಗಳೂರ ಬೌದ್ಧ ಕಾರ್ಯಕ್ರಮ ಮಾಡಿ ನೋಡೇ ಇವತ್ತು ಬಂದಿನ ಎಲ್ಲ ಕಾರ್ಯಕ್ರಮಕ್ಕೆ. ನನಗೆ ಈಗಲೇ 82 ವರ್ಷ ವಯಸ್ಸು. ಇವತ್ತು ಬಂದೀವಿ ಆ ಕಾರ್ಯಕ್ಕೆ. ಏನು ನನಗೂ ಇದು ಒಟ್ಟು ಕಾರ್ಯಕ್ರಮ ಕುದುರೆ ಬಂದಿ ಈ ಕಾರ್ಯಕ್ಕೆ ಗೊತ್ತೇ ಇಲ್ಲ, ಒಟ್ಟು ಏನು ಕಾರ್ಯಕ್ರಮ ಮಾಡ್ತಾರೆ ಗೊತ್ತೇ ಇಲ್ಲ. ಅದಕ್ಕಂತ ದೃಷ್ಟಿಯಿಂದ ನಾವೆಲ್ಲ ಹಿಂದೂಗಳ. 12ನೇ ಶತಮಾನದ ಬಸವಣ್ಣ ಮಹಾಕ್ರಾಂತಿಯನ್ನು ಮಾಡಿದ. ನಿಜವಾದ ಮಾನವ ಧರ್ಮ ಮಾಡ್ತಕ್ಕಂಥ ಕೆಲಸ ಜಗತ್ತು ಯಾರು ಮಾಡ್ಯಾರ ಅಂದ್ರೆ ಬಸವಣ್ಣ ಮಾಡಿದ. ಶರಣ ಧರ್ಮ, ಬಸವ ಧರ್ಮ ಜಾತಿ ಇಲ್ಲದೆ, ಅದು ಜಾತಿನೇ ಇಲ್ಲ, ಅದು ಬೇರೆ ಧರ್ಮ ಐತಿ. ಅದಕ್ಕೆ ಬಸವಣ್ಣ 12ನೇ ಶತಮಾನದಾಗ ಮಾಡುವಂತ ಕೆಲಸ ಮೆಚ್ಚಿಕೊಂಡು ದೇಶ ವಿದೇಶದ ಜನಗಳು ಬಂದರು, ರಾಜ ಮಹಾರಾಜರು ಬಂದರು. ಬಸವಣ್ಣ ಮಾಡೋ ಕೆಲಸ ಮೆಚ್ಚಿಕೊಂಡು ಅದು ಜಾತಿ ಇಲ್ಲ. ಶರಣ ಧರ್ಮ, ಬಸವ ಧರ್ಮ ಜಾತಿ ಇಲ್ಲ ಅಲ್ಲಿ, ಅದು ಬರೀ ಧರ್ಮ ಐತದೆ. ಅದಕ್ಕೆ 12ನೇ ಶತಮಾನ ಬಸವಣ್ಣ ಕೊಟ್ಟಂತ ಕೊಡುಗೆಯನ್ನು ಜಗತ್ತಿಂದು ಮರೆಯಕ್ಕೆ ಸಾಧ್ಯವಿಲ್ಲ. ಜಗತ್ತು ಸುಮಾರು 220 ದೇಶದವು, 220 ದೇಶದಾಗ ಅತಿ ಅಗ್ರಸ್ಥಾನ, ಶ್ರೇಷ್ಠವಾದ ದೇಶ, ಅತಿ ಇರ್ತಕ್ಕಂಥ ಶ್ರೇಷ್ಠವಾದ ದೇಶ ಭಾರತ ದೇಶನ, ಹಿಂದೂ ದೇಶನ. ಮಾತು ಯಾವುದು ಇಲ್ಲೇ ಇಲ್ಲ. ಜಗತ್ತಿನ ಅನೇಕ ದೇಶದಿಂದ ಬರ್ತಾರೆ ಹಿಂದೂ. ಯಾಕೆ? ಇದು ಶಾಂತಿ ಐತಪ್ಪ, ಇದು ಸಮಾಧಾನ ಐತಂತ. ಅಂತ ಸಂಸ್ಕಾರ ಸಂಸ್ಕೃತಿ ನಮ್ಮ ದೇಶದಾಗ ಐತಿ. ಅದಕ್ಕೆ ಬಸವಣ್ಣ ಈ ಜಾತ್ಯತೀತವಾಗಿ, ವರ್ಣಾತೀತವಾಗಿ, ಪಕ್ಷಾತೀತವಾಗಿ ಬಸವಣ್ಣ ಮಾಡಿದ ಮಹಾ ಕೆಲಸ ಅದು. ಅದಕ್ಕೆ ಬಸವಣ್ಣ ಧರ್ಮ ಜಾತಿ ಇಲ್ಲ. ಈಗ ಕಳಬೇಡ, ಪದಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯ ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದ್ರ ಹರಿಯಲು ಬೇಡ. ಇದೇ ಅಂತರಂಗ ಸುದ್ದಿ, ಇದೇ ಬಹಿರಂಗ ಸುದ್ದಿ, ಇದೇ ನಮ್ಮ ಕೂಡಲ ಸಂಘ. ಇದು ಯಾವ ಜಾತಿ ಐತಿ? ಜಾತಿ ಐತ್ಯಾ? ಜಾತಿ ಅಂದ್ರೆ ವಿಷಯ, ಧರ್ಮ ಅಂದ್ರೆ ಅಮೃತ. ಅದಕ್ಕೆ ಜಾತಿ ಮತ್ತು ಪೂಜ್ಯ ಜ್ಞಾನ ಪೂಜ್ಯದು. ಜಾತಿ ಮಹತ್ವ ಕೊಡಬಾರ್ದು ನೀವೆಲ್ಲ, ಧರ್ಮಕ್ಕೆ ಮಹತ್ವ ಕೊಟ್ಟು ನೀವೆಲ್ಲ. ನಮ್ಮ ದೇಶದೊಳಗ ಮನೆ ಒಳಗದವು, ಮನೆ ಒಳಗಿನ ಜಾತಿಗಳು. ಹೊರಗೆ ಬಂದ್ವಿ ನಾವೆಲ್ಲ ಹಿಂದೂಗಳು, ನಾವೆಲ್ಲ ಭಾರತೀಯರು. ಎಲ್ಲಿ ತನಕ ಬರಗಿಲ್ಲ ಅದೇ ತನಕ ದೇಶದಿಂದ ಅಲಾಕಿ ನಾವೆಲ್ಲ. ಅದಕ್ಕಂತ ದೃಷ್ಟಿಯಿಂದ ನಮ್ಮ ಮನೆ ಬಾಗಿಲಿ ನಮ್ಮ ಜಾತಿ, ನಮ್ಮ ಪದ್ಧತಿ, ಆಚಾರ ಮನೆ ಒಳಗಿರಲಿ, ಹೊರಗೆ ಬಂದ್ವಿ ವಿ ಆರ್ ಆಲ್ ಒನ್, ನಾವೆಲ್ಲ ಒಂದ. ಅದಕ್ಕಂತ ದೃಷ್ಟಿಯಿಂದ ಒಕ್ಕಟ್ಟಾಗಿ ಕೆಲಸ ಮಾಡಿದ್ರೆ ಹಿಂದೂ ದೇಶಕ್ಕೆ ಜಗತ್ತಿನೊಳಗೆ ಅಗ್ರಸ್ಥಾನ ದೇಶಕ್ಕೆ ಐತಲ್ಲ, ಇದು ಇನ್ನೂ ಹಿಂದೆ ಬ್ಯಾಕ್ ಹೋಗ್ತಾರೆ. ಅದಕ್ಕೆ 12ನೇ ಶತಮಾನದ ಬಸವಣ್ಣ ಈ ಜಾತಿ ನಿರ್ಮೂಲನೆ ಮಾಡಲಿಕ್ಕೆ ಮಹಾಕ್ರಾಂತಿಯನ್ನು ಮಾಡಿದ ಬಸವಣ್ಣ. ಒಂದು ದಿವಸ ಹೊಂಚಿದ್ದ ಅರಮನೆ ಕೆಲಸಕ್ಕೆ ಬಸವಣ್ಣ. ಶಿವನಾಗಿದೇವ ಕಣ್ಣಾಕಂದು ದಾರೆ ಬಿಟ್ಟಿದ್ದ ಶಿವನಾಗಿದೇವ. ಅವ ಹರಿಜನ, ಯಾರು ಮುಟ್ಟಂಗಿಲ್ಲ. ಅವ್ರು ಮನುಷ್ಯರಲ್ಲನವ್ರು, ಅವ್ರು ಖಾದ್ಯ ಪಶುನವ್ರು ಬಿಟ್ಟಿದ್ದ. ಯಾರು ದಡ ಬರುವವರು ಬರೋರು ಯಾರು ಒಬ್ರು ಮುಟ್ಟಲೇ ಇಲ್ಲ. ಬಸವಣ್ಣ ಹೊಂಚಿದ್ದ, ನೋಡಿದ ಹೋರಾಟ ಬಿದ್ದು ಬಸವಣ್ಣಿಗೆ ಎತ್ತಿದ, ಮ್ಯಾಕೆ ಎತ್ತಿಕೊಂಡು ಕುಂದಿಸಿದ ಮಾಡಿ ಹೇಳ್ತ ನಾನು ಯಾರು ಅಂದ. ಬಸವಣ್ಣ ನಾನು ಯಾರಂದ. ಜಗತ್ತು ಬಿದ್ದವರಂತ ಎತ್ತುವಂತ ಜಗತ್ತಿಗೆ ಏಕಾಗಿ ವ್ಯಕ್ತಿ ಯಾರು? ಬಸವಣ್ಣ ಒಬ್ಬನ. ಮತ್ತೆ ಜಗತ್ತಿಗೆ ಯಾರು ಇಲ್ಲ. ಹೇಗಾಗಿ ಬಿದ್ದವ್ರು ಎತ್ತುವಂತ ವ್ಯಕ್ತಿ ಜಗತ್ತಿಗೆ ಯಾರು? ಬಸವಣ್ಣ ಬಿಟ್ಟು ಮತ್ತೆ ಯಾರು ಇಲ್ಲ. ಬಸವಣ್ಣ ಅಂತ ಹೇಳ ಅದು ಹೆಂಗೆ ಗೊತ್ತಾತಂದ. ಮತ್ತೆ ಬಿದ್ದವ್ರು ಎತ್ತ ನಾವು ಮತ್ತೆ ಜಗತ್ತಿಗೆ ಯಾರು ಇಲ್ಲ ಅಂತ. ಅಂತ ಮಹಾ ಕೆಲಸ ಬಸವಣ್ಣ ಮಾಡಿದ. ಅದಕ್ಕೆ ನಮ್ಮ ದೇಶದೊಳಗೆ ಎಲ್ಲ ಒಂದ, ನಾವು ಬ್ಯಾರೆ ಇಲ್ಲ.
ದೇಶಕ್ಕೆ ಅಗ್ರಸ್ಥಾನ ಐತಿ, ಭಾಳ ಕೆಮ್ಮತ್ ಐತಿ. 220 ದೇಶವಾಗ ಭಾರತಕ್ಕಿಂತ ಕೆಮ್ಮತ್ ಇನ್ಯಾವ ದೇಶಕ್ಕಿಲ್ಲ ಅಂತ ಶ್ರೇಷ್ಠವಾಗಿ ಹೆಸರು ನಮ್ಮ ಭಾರತಕ್ಕೆ ಐತಿ. ಅದಕ್ಕಂತ ದೃಷ್ಟಿಯಿಂದ ಮಂಗಳೂರಿಗೆ ಕೆಲಸ ಮಾಡಿದ್ರೆ ಹಿಂದೂ ಸಮಾಜ ಉತ್ಸವ ದೊಡ್ಡ ಕೆಲಸ ಮಾಡಿದ್ವಿ, ಒಳ್ಳೆ ಕೆಲಸ ಮಾಡಿ, ದೊಡ್ಡ ಕೆಲಸ ಮಾಡಿದ್ವಲ್ಲ, ಒಳ್ಳೆ ಕೆಲಸ ಮಾಡಿದ್ವಲ್ಲ. ಇದಕ್ಕೆಲ್ಲ ನಮ್ದು ಹೆಚ್ಚು ಪ್ರೋತ್ಸಾಹ ಇರೋದಕ್ಕೆಲ್ಲ ನೀವಲ್ಲ. ಅದಕ್ಕಂತ ದೃಷ್ಟಿಯಿಂದ ಕಾರ್ಯಕ್ರಮ ಮಾಡ್ರಿ, ಜಾತಿ ಕಾರ್ಯಕ್ರಮ ಮಾಡಿ, ಜಾತಿ ಮಾಡಕ್ಕೆ ಹೋಗ್ಬೇಡ್ರಿ, ಧರ್ಮಂತ ಮಾಡ್ರಿ. ಸಗಲ್ ಇವತ್ತು ಹೆಸರು ಕಾರ್ಯಕ್ರಮ ಮಾಡ್ಬೇಕು ಹೊರತು ಜಾತಿ ಕಾರ್ಯಕ್ರಮ ಮಾಡ್ರಿ. ಜಾತಿ ಅಂದ್ರೆ ವಿಷ, ಧರ್ಮ ಅಂದ್ರೆ ಅಮೃತ. ಅದಕ್ಕೆ ಧರ್ಮಕ್ಕೆ ಹೆಚ್ಚು ಮಹತ್ವ ಕೊಡದ. ಬಸವಣ್ಣ ಮಹಾಮನಿ ಒಳಗೆ ಎಷ್ಟು ಯಾರಿದ್ರು, ಜಗತ್ತಿಗೆ ಎಷ್ಟು ಜಾತಿ, ಎಲ್ಲಾ ಜಾತಿ ಮಂದಿ ಬಸವಣ್ಣ ಮಹಾಮನಿಗಿದ್ರು. ಅದು ನಿಜವಾದ ಭಾರತೀಯತ್ವ, ಅದು ಹಿಂದುತ್ವ, ಅದು ದೇಶೀಯ ಸಮಾಜವಂತ ಕೆಲಸ. ಅದು ಬಸವಣ್ಣ ಮಹಾಮನಿ ಒಳಗೆ ಎಲ್ಲಾ ಜಾತಿ ಮಂದಿ ಬಸವಣ್ಣ ಮಹಾಮನಿಗಿದ್ರು. ಇನ್ನು ಅರ್ಥ ಮಾಡ್ಕೊಂಡು ಹೋಗ್ಬೇಕ. ಬಸವಣ್ಣ ಲಿಂಗಾಯತ ಬಸವ ಲಿಂಗಕ್ಕೆ ಅರ್ಥ ಮಹತ್ವ ಕೊಟ್ಟ ಬಸವಣ್ಣ. ಆಗಲೇ ಹೇಳಿದ್ರು ಅವರು, ಇವನಾರವ ಎಂದೆನಿಸಿದರೆಯ, ಇವ ನಮ್ಮವ ಎಂದೆನಿಸಯ್ಯ, ಕೂಡಲ ಸಂಗಮ ಎಲ್ಲ ನಮ್ಮವ್ರ. ಲಿಂಗಾಯತನ ಬಾಬಾ ಅದನ್ನು ಹೋಗೋದು ಕೆಲಸ ಈ ಕ್ಯಾಟ ದುರ್ಬುದ್ಧಿ ಕೈ ಬಿಡ್ಬೇಕು, ನಾವೆಲ್ಲ ಕೈ ಬಿಡ್ಬೇಕಿದ್ನಲ್ಲ, ಎಲ್ಲ ನಮ್ಮವ್ರ. ಅದಕ್ಕೆ ಜಾತಿ ಅಂದ್ರೆ ವಿಷ, ಧರ್ಮ ಅಂದ್ರೆ ಅಮೃತ. ಅದಕ್ಕೆ ಜಾತಿಗಿಂತ ಧರ್ಮಕ್ಕೆ ಹೆಚ್ಚು ಮಹತ್ವ ಕೊಡಬೇಕು. ನಮ್ಮ ದೇಶದಾಗ ಏನ್ ಜಾತಿ ಪದ್ಧತಿ ನಿರ್ಮೂಲನೆ ಆಗ್ಬೇಕು, ಹಿಂದುತ್ವ ಬರಬೇಕು, ಎಲ್ಲ ಭಾರತೀಯ ನಾವೆಲ್ಲ, ನಮ್ಮ ದೇಶ ಒಂದ, ನಾವೊಂದ, ಎಲ್ಲ ಒಂದ. ಇದು ಎಲ್ದಂಗ ಅವ್ರಲ್ಲ ಅಷ್ಟಕ್ಕೆ ನಮ್ಮ ದೇಶ ಹಿಂದೆ ಬಿತ್ಕೊಂತ ಹೊರತು ಹೆಸರು ಹಿಂದೂ ನಾವು ಹಿಂದೆ ಬಿತ್ಕೊಂತ ಹೊಟ್ಟಿದ್ದೆ ಜಗತ್ತಿನೊಳಗೆ. ಇದನ್ನ ವಿಚಾರ ಮಾಡ್ಬೇಕು ನಾವೆಲ್ಲ. ಇವತ್ತು ಮಂಗಳೂರಿಗೆ ಭಾಳ ವಿಚಿತ್ರ ನನಗೆಲ್ಲ ಒಳ್ಳೆ ಕೆಲಸ ಮಾಡಿರಪ್ಪ. ನಾನು ಮಂಗಳೂರಿಂದ ಕಾರ್ಯಕ್ರಮ ಕೇಳಿದ್ರು, ನೋಡಿಲ್ಲ. ಅಲ್ಲ ಜಾತ್ರೆ ಮಾತ್ರ ಮಂಗಳೇಶ್ವರ ಜಾತ್ರೆ ಅದು ಹೆಂಗೆ ಮಾಡ್ತೀನಿ ನಿಮ್ಗೆ ಗೊತ್ತಿಲ್ಲ. ಮಂಗಳೇಶ್ವರ ಜಾತ್ರೆ ಅದು ಮಂಗಳಮೂರ್ತಿ ಶಿವನ ಮಂಗಳೇಶ್ವರ ಬಂದವ. ಆ ಜಾತ್ರೆ ಮಾಡ್ತೀವಿ, ತೇರ್ ಎದ್ಬಿಟ್ಟು ಜಾತ್ರೆ ಆಗಿ ಗೊತ್ತಾಗಲ್ಲ, ಜಾತ್ರೆ ಆಗಿ ತೇರ್ ಎದ್ಬಿಟ್ರೆ ಈಗ ಕುಂತ್ರೆ ನಾವು ನೀವು ಎಲ್ಲ ನಮ್ಮ ಎಲ್ಲರೂ ಒಂದು ದಿವಸ ಐತಿ ಜಾತ್ರೆ. ಬರೇ ಮಂಗಳೇಶ್ವರ ಜಾತ್ರೆ ಅಲ್ಲ, 8 ಮಂದಿ ಕುಂತೀರಿ, ನಾವು ಮುಂದೆ ಎಲ್ಲರೂ ಒಂದು ದಿವಸ ಜಾತ್ರೆ ಐತಿ. ಆ ಜಾತ್ರೆ ಬರ್ತದೆ ಸಮಾಜಕ್ಕೆ, ನಾಡಿಗೆ, ದೇಶಕ್ಕೆ, ಜನರಿಗೆ, ಬಡವರಿಗೆ ಏನು ಮಾಡಿದ್ವಿ ಅಂತ ತಿಳ್ಕೊಳ್ಳಿ ಜಾತ್ರೆ ಮಾಡ್ತಕ್ಕಂಥದ್ದು. ಎಲ್ಲಿ ತಗ್ಗಿ ಅರ್ಥ ಮಾಡ್ಕೊಳ್ಳೋದ ಅಲ್ಲಿ ಜಾತ್ರೆ ಸುಮ್ಮನೆ ಅಲ್ಲ. ಹಾಗ ಬಂದ್ವಿ, ತೇರಿದ್ವಿ, ಊತ ತಗೋದ್ವಿ, ಮಂಡಳ ತಿಂದ್ವಿ, ಇದು ಜಾತ್ರೆ ಅಲ್ಲ. ಜಾತ್ರೆ ನಮ್ಮ ಹುಟ್ಟಿದ ಗುಟ್ಟದರ್ವಿ ಜಾತ್ರೆ. ನಾವು ಹುಟ್ಟಿದ ಯಾವ್ದಕ್ಕೆ ಹುಟ್ಟಿದ್ವಿ, ಏನು ಮಾಡ್ಬೇಕು, ಇದನ್ನ ಅನ್ಕೊಂಡು ಜಾತ್ರೆ ಮಾಡ್ಬೇಕು ಹೊತ್ತು ಸುಮ್ಮನೆ ಬಂದು ತೇರಿದ್ವಿ ಮಾಡಿ ಜಗ್ ಮಿಠಾಯಿ ತಿಂದು ಹೋಗೋದು ಜಾತ್ರೆ ಅಲ್ಲ. ಅದಕ್ಕಂತ ದೃಷ್ಟಿಯಿಂದ ನಾವೆಲ್ಲ ನಾಳೆ ಸತ್ ಮೇಲೆ ಹೋಗ್ತೀವಿ, ಒಂದು ದಿವಸ ಎಲ್ಲ ಈ ಲೋಕ ಬಿಟ್ಟು ಹೋಗಿ ಅದಕ್ಕೆ ಸ್ವರ್ಗಕ್ಕೆ ಹೋಗಿ ನಲ್ಕಕ್ಕೆ ಹೋಗಿ ಯಾರು ಹೋಗಿರ, ಸ್ವರ್ಗಕ್ಕೆ ಯಾರು ಹೋಗಿದ್ರಿ, ನಾಳೆ ನಲ್ಕಕ್ಕೆ ಯಾರು ಹೋಗಿದ್ರ? ಇಲ್ಲ ನಾವೆಲ್ಲ ಹೇಳ್ತೀವಿ. ಯಾರು ನೋಡಿದ್ರೆ ಯಾರು ಸುಮ್ಮನೆ ಕೈಲಾಸ ಅಂತ, ಅದು ಶಿವ ಅಂತ, ಪಾರ್ವತಿ ಅಂತ, ನಂದು ಯಾವ ಮಗ ಹೋಗಿ ನೋಡಿ ಬಂದಾನ? ಹೋಗಿದ್ದಾನೆ ಯಾರು ಹೋಗಿದ್ರೆ? ಸುಮ್ಮನೆ ಕಾಲ್ಪನಿಕ. ನಾವು ಹೇಳಿ ಶಾಸ್ತ್ರಿ ಹೇಳ್ತಾರೆ, ಶಾಸ್ತ್ರಿ ಬಂದ ಅವಕ್ಕೆ ಉಂಟು ಶಾಸ್ತ್ರಿಗಳಿಗೆ ತಟ ಕರುವಾಗಿ ಹೇಳ್ಕೊಂತ ಹೋಗ್ಬಿಡುದು ಅಷ್ಟಕ್ಕೆ. ಯಾರು ಹೋಗಿ ನೋಡ್ಯಾರ? ಪಾರ್ವತಿ ಪರಮೇಶ್ವರ ನೋಡ್ಯಾರ? ಕೈಲಾಸ ನೋಡ್ಯಾರ? ನೋಡೇ ಇಲ್ಲ. ಅದಕ್ಕೆ ನಾಳೆ ಸತ್ತಾಗ ಹೊತ್ಕೊಂಡು ಹೋಗೋ ಮುಂದೆ ಏನಪ್ಪ ಎಂಥ ವ್ಯಕ್ತಿ ಇದ್ದ, ಎಂಥ ಸುಲಭ ವ್ಯಕ್ತಿ ಇದ್ದ, ನಾವು 3 ಕಳಸ ತೆಗೆದಂಗೆ ಆಯ್ತು, ನಾವು 3 ದೀಪ ತೆಗೆದಂಗೆ ಆಗ್ತದ್ವು, ಕೊಂಡಾಡ್ಕೊಂತ ಹತ್ಕೊಂತ ಹೋಗಿದ್ರೆ ಅವನ ಇದ್ದ ಕೈಲಾಸ ಪಾದ ಅಂತ. ಇನ್ನು ಕೆಲವು ಮಂದಿ ಇರ್ತಾರೆ ಊರಾಗ, ತಾವು ಮನೆಕ್ಕೆಲ್ಲ ಮಾರ್ಗದರ್ಶನಕ್ಕಿಲ್ಲ, ಇಂಥ ಕಂಪ್ನಿ ಕಲಿ ಇರ್ತಾವೆ, ಮುಂದೆ ಹೊತ್ತು ಬರೀ ಮತ್ತೊಬ್ಬರು ಟೀಕಾ ಮಾಡೋದು. ಅಂಥವ್ರು ಸತ್ತಾಗ ಬಾಯ ಮಣ್ಣಾಕ ಚೋಟಕ್ಕೆ ಸತ್ತ ತಣ್ಣಗತ್ತಕ್ಕ, ಬೋರ್ ತಣ್ಣಗತ್ತ. ಇವ ದೇವ್ರು ಕೊಂಡಾಡ್ಕೊತ ಹೋಗಿ ಕೈಲಾಸವಾಗ ಈಗಿದ್ದಲ್ಲ ಇವ್ರು ಸತ್ತ ತಣ್ಣಗತ್ತ, ಊಟ ತಣ್ಣಗತ್ತ, ಇವನ್ನ ನಡ್ಕೊಂಡು ಇಷ್ಟೇ ಅದಕ್ಕೆ ತಿಳ್ಕೊಂಡು ಮಾತ್ರ ಬೇರೆ ಇಲ್ಲ. ಅದಕ್ಕೆ ನಮ್ಮ ದೇಶಕ್ಕೆ ಒಂದು ವಿಶಿಷ್ಟವಾದ ಅರ್ಥ ಐತಿ, ವಿಶಿಷ್ಟವಾದ ಗೌರವ ಐತಿ. ನಮ್ಮ ಹಿಂದೂಸ್ತಾನಕ್ಕೆ ವಿಶೇಷವಾದ ಗೌರವ ಐತಿ. ದೇಶ ವಿದೇಶ ಬಂದ ಜನಗಳಿಗೆ ನಮ್ಮ ದೇಶದ ಬಗ್ಗೆ ಹೆಚ್ಚಿನ ಗೌರವ. ಶಾಂತಿಗಾಗಿ ಜಗತ್ತಿನ ಶಾಂತಿ ಇಲ್ಲ. ಶಾಂತಿ ಎಲ್ಲ ನಮ್ಮ ದೇಶಕ್ಕೆ ಇವತ್ತು ಬೇರೆ ದೇಶ ಶಾಂತಿ ಇಲ್ಲ. ನಮ್ಮ ದೇಶಕ್ಕೆ ಶಾಂತಿ, ನಿಜವಾದ ಶಾಂತಿ. ಅದಕ್ಕೆ ನಾನು ಉತ್ತರದಿಂದ ಟೂರ್ ಹೋಗಿದ್ದು ಒಂದ್ಸಲ, ಉತ್ತರದಿಂದ ಟೂರ್ ಹೋಗಿದ್ದೆ. ಹೋದಾಗ ಉದಯನಗರ ಬಹಳ ದೊಡ್ಡ ಊರು, ಬೆಂಗಳೂರಿಗೆ ಬಹಳ ದೊಡ್ಡದು. ಒಂದು 5-8 ಜನ ಸ್ವಾಮಿಯವರು, ಒಂದು 90 ಜನ ಭಕ್ತರು ಹೋಗಿದ್ದೀವಲ್ಲ. ಒಂದು ಕಡೆ ಇಲ್ಲಿಗೆ 100 ಪಟ್ಟು ಬಿಸಿಲಿದೆ, ಎಲ್ಲ ಬಾಕಿ ಬರೀ ಇತ್ತು, ಮ್ಯಾಗ ಹೊತ್ತು ಕೂತಿದ್ವಿ. ಒಂದು ಗಿಡದ ಮೇಲೆ ಕೂತ್ಕೊಂಡಿದ್ವಿ. ಒಂದು 4 ಮಂದಿ ಅಮೇರಿಕ ಹೆಣ್ಮಕ್ಳು ಬಂದರು. ಅವ್ರು ಸುಮಾರು ಒಂದು 6.5 ಫೂಟ್ ಇದ್ದಾರೆ, 7 ಫೂಟ್ ಇದ್ರು ಹೇಳ್ತಾರೆ. ಅಮೇರಿಕ ಹೆಣ್ಮಕ್ಳು ಬಂದರು, ನಮ್ಮನ್ನು ಅಪಾಶ ಮಾಡ್ಕೊಂಡು ಬಂದರು. ಅವರು ಏನಂದ್ರು, ಅವರು ವೈ ಯುವರ್ ಲೈಕ್ ದಿಸ್ ಅಂದರು. ಹೀಗಾಕಿದ್ರೆ ನೀವು ಅಂತ, ವೈ ಯುವರ್ ಲೈಕ್ ದಿಸ್, ಹಿಂಗಾಕಿದ್ರೆ ನೀವು ಅಂತ. ನಾನು ಹೇಳಿದೆ, ಆಲ್ವೇಸ್ ಯು ಆರ್ ರಿಮೈನಿಂಗ್ ಲೈಕ್ ದಿಸ್ ಅಂತೆ. ನಾ ಇವ್ರದ್ದು ಹೇಗಂತ ಹೇಳಿದೆ. ವೈ ಅಂದರು, ಯು ಆರ್ ಮಾಂಗ್, ಯು ಆರ್ ಹೆಡ್ ಆಫ್ ರಿಲಿಜನ್. ವಾಟ್ ಈಸ್ ಯುವರ್ ರಿಲಿಜನ್? ಮೈ ರಿಲಿಜನ್ ಬಸವ ರಿಲಿಜನ್. ಬಸವ 4-5 ಸಲ ಅಂತ ಬಸವ. ಅದು ನಮ್ಮ ದೇಶದ ಜನಗಳಿಗೆ ಬಸವಣ್ಣ ಅಷ್ಟ ಗೊತ್ತಿಲ್ಲ, ಪರದೇಶಿಗೆ ಅಷ್ಟು ಗೊತ್ತೈತೆ. ಬಸವಣ್ಣ ಕೆಲಸ ಜಗತ್ತು ಕೊಂಡಾಡ್ತಾರೆ ಜನ.
ಒಂದು 4 ಹೆಸರು ಅಂದ್ರೆ ನಾ ಕೇಳಿದೆ ಇವರು ಬಸವಣ್ಣ ಗೊತ್ತಿದ್ದ ಅಂತೇಳಿ. ಡೂ ಯು ನೋ ಬಸವೇಶ್ವರ? ಎಸ್ ಎಸ್, ಐ ನೋ ಗ್ರೇಟ್ ಸೆಂಟ್ರಲ್ ಸೋಷಿಯಲಿಸ್ಟ್ ಅಂತ ಹೇಳಿದ್ರು. ಅವರು ಅಮೆರಿಕದವರು. ನಮ್ಮ ಮಂದಿ ಹೊರಗೆ ಬಸವ ಬಸವ ಬುಸು ಬುಸು ಅಂತಾರೆ, ಹೊರಗೆ ಬಸವ ಬಸವ ಬಸ ಒಳ್ಳೆ ಬುಸು ಬುಸು ಅಂತಾರೆ. ಇಂಥ ಕಬಡ್ಡಿ ಐತೆ ನಮ್ಮವ್ರು. ಮುಂದೆ ಕೇಳಿದೆ ಇವ್ರು ತೆಲ್ಮೇಂದ್ರು ಅವ್ರು ವಚನ ಗೊತ್ತಾಗಿಲ್ಲ ಅಂತ ಹೇಳಿದ್ರು. 16 ವಚನ ಇಲ್ಲ. ಕಳಬೇಡ ಕೊಲಬೇಡ ಹುಸಿಯ ನುಡಿದ ಬೇಡ, ಸ್ಟೀಲ್ ನಾಟ್, ಕಿಲ್ ನಾಟ್, ಲೆಟ್ ನೋ ಅನ್ಟ್ರೂ ಸ್ಟೇನ್ ದ ಲಿಪ್ಸ್, ಹ್ಯಾವ್ ನೋ ಇಂಪೇಷನ್ಸ್ ವಿತ್ ಅದರ್ ಮೆನ್. ದಿಸ್ ಇಸ್ ಇನ್ವರ್ಡ್ ಪ್ಯೂರಿಟಿ, ದಿಸ್ ಇಸ್ ದ ಔಟ್ವರ್ಡ್ ಪ್ಯೂರಿಟಿ, ದಿಸ್ ಇಸ್ ದ ವೇ ಆಫ್ ಪ್ರೀತಿಂಗ್ ನಡಾಡಿಕೊಳ್ಳುವ ಸಂಗಮ. ಉಳ್ಳವರು ಶಿವಾಜಿ ಮಾಡ ನಾನೇನು ಮಾಡಿದ ಬಡವನಯ್ಯ. ಈ ವಚನ ಬರ್ತದೆ ನಿಮ್ಗೆ. ಎ ರಿಚ್ ಮ್ಯಾನ್ ಗುಡ್ ಟೆಂಪಲ್, ವಾಟ್ ಕ್ಯಾನ್ ಡೂ ಪುವರ್ ಮ್ಯಾನ್ ಐ ಆಮ್, ಮೈ ಆಕ್ಸೆಪ್ಟ್ ಫಾದರ್ಸ್, ಮೈ ಬಾಡಿ ಇಸ್ ಟೆಂಪಲ್, ಮೈ ಹೆಡ್ ಇಸ್ ಗೋಲ್ಡನ್ ಓನ್ ಆಡ್ಕೊಳ್ಳೋ ಸಂಗಮ. 16 ವಚನ ಹೇಳಿ ಇಂಗ್ಲೀಷ್ನಾಗ ಅವ್ರಿಗೆ ಎಷ್ಟು ಖುಷಿ ಆಯ್ತು. ಬಹುತೇಕ ನಮ್ಮ ದೇಶದ ಜನರಿಗೆ ಖುಷಿ ಆಗಿ ಸಾಧ್ಯ ಅಲ್ಲ, ಪರದೇಶಿ ಅವರು ಎಷ್ಟು ಖುಷಿ ಆದ್ರೂ ಬಹುತೇಕ ನಮ್ಮ ದೇಶಕ್ಕೆ ನಮ್ಮ ಜನಗಳಿಗೆ ಖುಷಿ ಆಗಿ ಸಾಧ್ಯ ಅಷ್ಟು ಖುಷಿ ಆಗ್ಬಿಟ್ರು. 16 ವಚನ ಹೇಳಿ ಇಂಗ್ಲೀಷ್ನಾಗ ಅವ್ರಿಗೆ. ಕೊನೆಗೆ ಅಕ್ಕ ಮಾಡಿ ಅನುಭವ ಮಂಟಪ ಬಸವಣ್ಣ ಬಗ್ಗೆ ಹೇಳಿ ಹೇಳಿ ಅನುಭವ ಮಂಟಪ ಎಂಥದ್ದು ಏನು ಮಾಡಿದ್ರು ಅದ್ರ ಬಗ್ಗೆ ವಿಸ್ತಾರ ಉತ್ಸವಾಗ ಅರ್ಧ ಗಂಟೆ ಹೇಳಿ ಕೊನೆಗೆ ಅಕ್ಕ ಮಾಡಿ ಫಸ್ಟ್ ಲೇಡಿ ಸ್ಪಿರಿಚುವಲ್ ಮೈಂಡ್ ಇನ್ ದ ವರ್ಲ್ಡ್. ಜಗತ್ತಿನೊಳಗೆ ನಿಜವಾದ ಆಧ್ಯಾತ್ಮಿಕ ಜಗತ್ತು ಯಾರು ಅಕ್ಕ ಮಾಡಿ ಬಿಟ್ಟು ಮತ್ತೊಬ್ಬರು ಸಾಧ್ಯವಿಲ್ಲ. ಸ್ತ್ರೀ ಕುಲತನಿಗೆ ಅಕ್ಕ ಮಹಾದೇವಿ, ಆಕೆ ನೆನೆಸಬೇಕು ನಾವೆಲ್ಲ. ಆಕೆ ಜ್ಞಾನ ಭಕ್ತಿ ತ್ರಿವೇಣಿ ಸಂಗಮ ಅಕ್ಕ ಮಹಾದೇವಿ. ಬಸವಣ್ಣ ಭಕ್ತಿ ಸಾಚಿದ, ಚಂದ್ರಬಸವ ಜ್ಞಾನ ಸಾಚಿದ, ಪ್ರಭು ವೈರಾಗ್ಯ, ಇವು ಒಬ್ಬೊಬ್ಬರು ಸಾಧ್ಯ. ಅಕ್ಕ ಮಹಾದೇವಿ ಭಕ್ತಿ ಜ್ಞಾನ ವೈರಾಗ್ಯ ತ್ರಿವೇಣಿ ಸಂಗಮ ಅಕ್ಕ ಮಹಾದೇವಿ ಅಂಥ ಜ್ಞಾನಿ. ಆಕೆ ಬಗ್ಗೆ ಹೇಳಿದ, ಆಕೆ ಏನು ಎಂತು ಸಾಧನೆ ಎಲ್ಲವನ್ನು ಹೇಳಿ ಕೊನೆಗೆ ಹೇಳಿದ. ಆಕೆದು ವೈರಾಗ್ಯ ವಚನ ಹೇಳಿದ. ವೈರಾಗ್ಯ ವಚನ ಬಹುತೇಕಿಂತ ಇದಕ್ಕಿಂತ ಹೆಚ್ಚಿನ ವೈರಾಗ್ಯ ವಚನ ಜಗತ್ತು ಹುಟ್ಟಿಲ್ಲ ಅಂತ ಶ್ರೇಷ್ಠ ವಚನ ವೈರಾಗ್ಯದ ವಚನ ಯಾವುದು? ಹಸಿವಾದ ಭಿಕ್ಷಾನ್ನಗಳುಂಟು, ತುಷಾಡಿ ಕೆರೆಹಳ್ಳ ಬಾವಿಗಳುಂಟು, ಸೈನ್ಯಕ್ಕೆ ಹಾಲು ದೇಗುಲಗಳುಂಟು, ಆತ್ಮಸಂಘಾತಕ್ಕೆ ಚಂದ ಮದಿಕಾದ ನೀರನ್ನುಂಟು. ಎಷ್ಟು ತುತ್ತು ವೈರ ತುತ್ತು ಇದಕ್ಕಿಂತ ತುತ್ತಿದೆ ನೋಡಿ ಜಗತ್ತಿನಲ್ಲಿ. ಇಂಥ ಶ್ರೇಷ್ಠ ವಚನ ಇದನ್ನು ಹೇಳಿದವ್ರಿಗೆ ಶ್ರೇಷ್ಠ ನಡಿಬಿಟ್ರು ಅವರು. ಶಿವಾಜ್ ಯಾಶ್ ಹಂಗೆ ಶಿವಾಜ್ ಅಂತ ಇಲ್ಲ ಅಂತ ಹೇಳಿದ. ಈ ವಚನಕ್ಕೆ ಇಷ್ಟ ಆಶ್ಚರ್ಯಪಟ್ಟವರು ಹಸಿವಾದ ಭಿಕ್ಷಾನ. ಇಫ್ ಐ ಆಮ್ ಹಂಗ್ರಿ there is alms and ಭಿಕ್ಷಾನಗಳು. If I am thirsty there is stream, chant and wells. If I am sleep ruined temple, ಹಾಲು ದೇಗುಲಗಳುಂಟು, ಆತ್ಮಸಂಘಾತಕ್ಕೆ ವಿತ್ ದ ಕಂಪ್ಯಾನಿಯನ್ಶಿಪ್ ಆಫ್ ಸೋಲ್ ದರಿ ಚನ್ನಮಲ್ಲಿಕಾರ್ಜುನ. ಎಷ್ಟು ಆಶ್ಚರ್ಯಪಟ್ಟವರು. ಇದಕ್ಕಪ್ಪ ಭಾರತದೇಶ ಅಂದ್ರೆ ಆಧ್ಯಾತ್ಮ ತವ್ರ ಮನೆ. ಜಗತ್ತು ಧರ್ಮ ಅಂತ ಎಲ್ಲಿ ಆಯ್ತು? ದೇಶ ಭಾರತಕ್ಕೆ ಹಿಂದೂಸ್ತಾನಕ್ಕೆ ಮತ್ತೆ ಜಗತ್ತಿಗೆ ಅಲ್ಲಿ ಇಲ್ಲ ಅಂತ. ಅದಕ್ಕಿಂತ ವಿಚಾರ ಅರ್ಥೈಸ್ಕೊಂಡು ನೀವೇನು ಮಾಡಿರಲ್ಲ. ಹಿಂದೂ ಸಮಾಜ ಉತ್ಸವ ನಮಗಂತೂ ನೋಡಪ್ಪ ನಿಮ್ಮೆಲ್ಲರಿಗೂ ಬಹಳ ಖುಷಿ ಆಗಿತ್ತು ನಮಗೆಲ್ಲ. ಮಂಗಳೂರಾಗ ಇಷ್ಟು ಜನ ಇಷ್ಟು ವಿಚಾರ ಬಂತು, ದೇಶಾಭಿಮಾನ ಐತೆ ಅಂದ್ರೆ ಭಾಳ ಖುಷಿ ಆಯ್ತು ನಮಗೆಲ್ಲ. ನಿಮ್ಮೆಲ್ಲರಿಗೂ ಹೆಚ್ಚು ಖುಷಿ ಆಯ್ತು ನಮಗೆಲ್ಲ. ಅದಕ್ಕೆ ಅದ್ರ ದೃಷ್ಟಿಯಿಂದ ಇಂಥ ಕೆಲಸ ಮಾಡಿ ಜಾತಿ ಕಟ್ಟು ಚಿಟ್ಟು ಹಾಕ್ರಿ, ನಾವೆಲ್ಲ ಒಂದು ಹೋಗಿ ನಮ್ಮ ಜಾತಿ ನಮ್ಮ ಆಚಾರ ವಿಚಾರ ನಮ್ಮ ಮನೆ ಒಳಗಿರಲಿ, ಹೊರಗೆ ಬಂದ್ವಿ ವಿ ಆರ್ ಆಲ್ ಒನ್, ಎಲ್ಲ ಒಂದ ಈ ಭಾವನೆ ಮಾಡಬೇಕು. ಅದಕ್ಕಂತ ದೃಷ್ಟಿಯಿಂದ ಈ ಸಮಯ ಭಾಳ ಸಂತೋಷ. ನಮ್ಮ ಆಗಲಿ ಹೆಸರಿನಪ್ಪ ಸೋಮಶೇಖರ ಬಹುತೇಕ ಆತ ಮಾತಾಡಿ ಇಡೀ ದೇಶ ತುಂಬಬೇಕು ನೋಡಿ ಹೊತ್ತು. ಕಾಶ್ಮೀರದ ಕನ್ಯಾಕುಮಾರಿ ಕೇಳಿದವ್ರು ಮಾತಾಡಿದ್ದಲ್ಲ ಒಟ್ಟು ಉಚ್ಚೈ ಕೇಳ. ಅದಕ್ಕೆ ನಿಜವಾದ ದೇಶಾಭಿಮಾನ ಪಟ್ಟು ಭಾಳ ಚೆನ್ನಾಗಿ ಮಾತಾಡಿದ್ರು, ಭಾಳ ಸಂತೋಷ. ಇದು ಬೇಕು ನಮ್ಮಲ್ಲಿ, ಇದು ದೇಶಾಭಿಮಾನ ಬೇಕು. ಯಾರಿಗೆ ದೇಶಾಭಿಮಾನ ಇಲ್ಲ, ದೇಶ ಬೇಕು ಅಭಿಮಾನ ಅಂತ ಸೋಮಕ್ಕ ದೇಶ ಇರಬಾರ್ದು, ನೋಡಿ ಇರಬಾರ್ದು. ನಮ್ಮ ದೇಶ ಹೋಗ್ಬೇಕಂತ ಹಾಗಾಗಿ ಹೋಗ್ಬೇಕು ದೇಶ ಬಿಟ್ಟು. ನಾವು ಜೈನ್ರಿ, ನಾವು ಬೌದ್ಧರಿ, ನಾವು ಲಿಂಗಾಯತರಿ, ನಾವು ಅವ್ರಿ ಮಂಗ್ಯನ ಮಕ್ಕಳ. ಈ ದೇಶಕ್ಕಿದ್ದಾಗ ಎಲ್ಲ ಒಂದ, ನಾವೆಲ್ಲ ಮನೆ ಒಳಗೆ ನಮ್ದೆಲ್ಲ ಹೊರಗೆ ಬಂದ್ವಿ ಎಲ್ಲ ಒಂದ. ನಾವು ಜಾತಿ ಮತ್ತು ಪೂಜೆ ಜ್ಞಾನ ಪೂಜಿಸೋದು. ಜಾತಿ ತರಬಾರ್ದು, ಎಲ್ಲ ಬಂದ ನಾವು ಜಾತಿ ತರಬಾರ್ದು. ಅದಕ್ಕೆ ಜಗತ್ತು ನಮ್ಮ ದೇಶದಾಗ ಹಬ್ಬ ಎಷ್ಟು ವೈಚಿತ್ರ್ಯ. ನಮ್ಮ ದೇಶದಾಗ ಎಷ್ಟು ಘಟನೆ ನಡೆದೈತಿ, ಏನು ಕೇಳವಲ್ಲ ತಿಳಿದಂಗೆ ಹೊಂಟದ. ಈಗ ಎಲ್ಲ ಬರ ಹೊಂಟು ಯಾವ ಮಗ ಕೇಳೋದು ಯಾರಿಲ್ಲ ದೇಶದೊಳಗ. ದೇಶದ ರಾಜಕೀಯ ಹೊಂಟದ. ಈಗ ರಾಜಕೀಯ ಚೆನ್ನಾಗಿಲ್ಲ, ಯಾವುದು ಚಲೋ ಇಲ್ಲ. ಜನ ಹಿಂದೆ ಮಾತಾಡೋದು ಬರೀ ಸ್ವಂತಕ್ಕೆ ಸ್ವಾರ್ಥ ಐತಿ ಜಗತ್ತೊಳಗ. ಹೀಗಾಗಿ ಹಿಂದಿತ್ತು ರಾಜ ಮಹಾರಾಜ ಕಾಲಕ್ಕೆ, ಧರ್ಮ ಇತ್ತು ಜೀವಂತ ರಾಜ ಮಹಾರಾಜ ಕಾಲಕ್ಕೆ. ಈಗ ಧರ್ಮ ಆ ಕುಂಡಿಶೇ ಅಂತ ಧರ್ಮ ಈಗ ಹೋಯ್ತು. ಈಗ ಧರ್ಮ ಇಲ್ಲ. ಯಾವ ಧರ್ಮ ಅಲ್ಲಿ ಇರ್ತಾನ ಅವ ಧರ್ಮ. ಅದಕ್ಕೆ ಹೆಚ್ಚು ಒತ್ತು ಕೊಡಬೇಕು. ನಮ್ಮ ದೇಶ ಹಿಂದೂಸ್ತಾನ
ನಮ್ಮ ದೇಶ ಹಿಂದೂ ದೇಶ, ನಾವು ಹಿಂದೂಗಳು ಹಿಂದೂಗಳು ಹಿಂದೂಗಳು. ಇದು ಎಂತಂಗ ನಮ್ಮಲ್ಲಿ ಬರುದಿಲ್ಲ. ಹಂಗಲ್ಲೇ ತಕ್ಕ ಇದು ಭಾವನೆ ಬರ್ಬೇಕು. ನಮ್ಮ ಆಚಾರ್ಯ ಒಳಗಿರಲಿ ಜಾತಿ ಒಳಪಂದ್ರ ಒಳಗಿಲ್ಲ, ನಮ್ಮ ಮನೆಯಾಗ ಒಳಗಿರಲಿ, ಹೊರಗೆ ಬಂದ್ವಿ ಹಂಗಾಯ್ತು ದೇಶ ಬಂದಿರ್ಬೇಕು, ದೇಶ ಬಂದಿರ್ಬೇಕು ಅಂದ ಮಾತ್ರ ದೇಶ ಹುಟ್ಟಿ ಸಾತ್ಕರ್ತ. ಮತ್ತೆ ಇದಕ್ಕೆ ಹಂಗಾಯ್ತೀವಿ ತಿಳಂಗೆ ಹೋಗಿ ಹಾಗಂದ್ರೆ ನಮ್ಮ ದೇಶ ಭಾರತಾಂಬೆ, ಈ ಭಾರತ ಭೂಮಿ ನಮ್ಗೆ ಯಾರಿಗೆಂದು ಒಳ್ಳೇದು ಮಾಡಕ್ಕೆ ಸಾಧ್ಯವಿಲ್ಲ. ನಮ್ಮ ದೇಶ ಶ್ರೇಷ್ಠವಾದ ದೇಶ, ಜಗತ್ತಿನೊಳಗ ಅತ್ಯಂತ ಶ್ರೇಷ್ಠ ಉನ್ನತ ದೇಶ ಜಗತ್ತಿನ ಭಾರತ ದೇಶ ಒಂದು. ಜಗತ್ತಿನ ಜನಗಳು ಸಮಾಧಾನ ಶಾಂತಿ ಜಗತ್ತು ಯಾವ ದೇಶಗಿಲ್ಲ ಇಲ್ಲ, ಎಲ್ಲೆಲ್ಲ ಐತೆ ನಮ್ಮ ದೇಶಗಿದ್ದು ಹೊರತು ಯಾವ ದೇಶಗಿಲ್ಲ ಇಲ್ಲ. ಸಮಾಧಾನ ಶಾಂತಿಗಾಗಿ ನಮ್ಮ ದೇಶಕ್ಕೆ ಬರ್ತಾರೆ. ಇದು ಭಾರತವು ಸಮಾಧಾನ ಶಾಂತಿ ಐತಿ, ಪೀಸ್ ಆಫ್ ಮೈಂಡ್ ಐತಿ. ನಮ್ಮಲ್ಲಿ ಪೀಸ್ 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 PSC ಪೀಸ್ ಅದು ಬೇರೆ. ಅದಕ್ಕೆ ಅಂಥ ದೃಷ್ಟಿಯಿಂದ ನಮ್ಮ ದೇಶಕ್ಕೆ ಬರ್ತಕ್ಕಂಥ ವ್ಯಕ್ತಿಗಳು ಈ ದೇಶ ಸಮಾಧಾನ ಐತಿ, ಶಾಂತಿ ಐತಿ, ತಾಳ್ಮೆ ಐತಿ, ಸೈನ್ಯ ಐತಪ್ಪ, ಅದಕ್ಕೆ ಇದು ಬರ್ತೀವಿ ಅಂತ. ಖರೆ ಅಮೇರಿಕ ಹೆಣ್ಮಕ್ಳು ನಮ್ಮ ತೋಟದಾರ ಮಠಕ್ಕೆ ಮಂದಿಗೆ ಒಂದು 20 ವರ್ಷದಿಂದ 16 ಮಂದಿ ಬಂದರು. ಯಾಕೆ ಬಂದರು? ಅವ್ರು ಲಿಂಗ ಕಟ್ಕೊಂಡ್ರು, ಲಿಂಗ ಪೂಜೆ ಮಾಡಿದ್ರು. ಲಿಂಗಕ್ಕೆ ಜಾತಿನಿಂದ ಬೌದ್ಧತೆ ತಿಳ್ಕೊಂಡಿರ್ಬೇಕು. ಲಿಂಗಾತಿ ಲಿಂಗ ಅಂತ ಐತಲ್ಲ, ಇದು ಲಿಂಗಾತಿ ಕಟ್ಟ ಶ್ರೀಮಂತ ತಿಳ್ಕೊಂಡು ಬಾಮಂತ ತಿಳ್ಕೊಂಡಾರ. ಲಿಂಗಕ್ಕೆ ಜಾತಿನೇ ಇಲ್ಲ, ಲಿಂಗಕ್ಕೆ ಜಾತಿ ಇಲ್ಲ. ಲಿಂಗ ಮಧ್ಯೆ ಜಗತ್ ಸರ್ವಂ ತ್ರೈಲೋಕ್ಯ ಸಚರಾಚರಂ ಲಿಂಗ ಬಾಹ್ಯಾತ್ಮನ ತಸ್ಮೈ ಲಿಂಗ ಆಯ್ತು. ನಮ್ಮ ಲಿಂಗ ಹೋಗಿ ಜಗತ್ತೈತಿ. ನಾವು ಕಟ್ಟಿದ್ದು ಹೆಂಗಾಗೈತಿ? ಕಟ್ಟಿದ್ದು ಹಿಂಗೆ ಹಾಗೈತಿ, ಚೌಕೈತೇನೆ? ಚೌಕೈತಿ ಹೇಗೈತಿ? ದುಂಡು ಐತಿಲ್ಲ. ಈ ವಿಶ್ವ ಬ್ರಹ್ಮಾಂಡ ಹ್ಯಾಂಗ ಅನ್ಸುತ್ತೆ ನಿಮ್ಗೆ? ದುಂಡು ಐತಿಲ್ಲ. ವಿಶ್ವದ ಕುರು ಹೈ ಕಟ್ಟಿದ ಲಿಂಗ. ಲಿಂಗದೊಳಗೆ ಜಗತ್ತೈತಿ, ಲಿಂಗ ಹೊರಗಿಲ್ಲ ಇಲ್ಲ. ಅದಕ್ಕಂತ ದೃಷ್ಟಿ ಲಿಂಗಕ್ಕೆ ಯಾರು ಬೇಕಾದ್ರೆ ಲಿಂಗ ಕಟ್ಬೋದು. ಲಿಂಗ ನಮ್ಮ ಅಪ್ಪನ ಸ್ವತ್ತಲ್ಲ, ಇಡೀ ದೇಶದ ಸ್ವತ್ತು, ಜಗತ್ತಿನ ಸ್ವತ್ತು. ಲಿಂಗ ಅಂದ್ರೆ ಒಬ್ಬ ವ್ಯಕ್ತಿ ಸ್ವತ್ತಲ್ಲ, ಒಂದು ಜಾತಿ ಸ್ವತ್ತಲ್ಲ ಲಿಂಗ ಅಂದ್ರೆ. ठीक है? ಅಕಸ್ಮಾತ್ ಲಿಂಗ ಆಯ್ತು ನಮ್ಮದು ಅಂತ ನಮ್ಮಂತ ಮೂರ್ಖರ ಜಗತ್ತಿನ ಯಾರಿಲ್ಲ. ಜಗತ್ತಿನ ಸ್ವತ್ತ ಲಿಂಗ ಅದು. ಅಲ್ಲಿ ಲಿಂಗ ಜಗತ್ತೈತಿ, ಮತ್ತೇನೈತಿ? ಲಿಂಗದೊಳಗೆ ಜಗತ್ತೈತಿ. The worship of Linga is first most ancient form of object of homage adopted in India. ಜಗತ್ ಲಿಂಗ ತುಂಬ ತಾಳ್ಮೆ ಭಾರತ ದೇಶ. ಅದಕ್ಕೆ ನೀವೆಲ್ಲ ಲಿಂಗ ಕಟ್ಟಿ ಲಿಂಗ ಪೂಜೆ ಮಾಡಿ ನಿಮ್ಗೆ ಹ್ಯಾಂಗೆ ಒತ್ತಾಯ ಮಾಡಿ. ಈ ದ್ವೇಷ ಜಗಳ ಜಾತಿ ರೋಗ, ಜಾತಿ ಅಂದ್ರೆ ವಿಷ, ಜಾತಿ ಅಂದ್ರೆ ವಿಷ. ಅದಕ್ಕೆ ಜಾತಿ ಬಿಟ್ಟು ಧರ್ಮಕ್ಕೆ ಬಂದು ನಾವೆಲ್ಲ ಹಿಂದೂಗಳಪ್ಪ, ನಮ್ಮ ದೇಶವಾಸಿ ಎಲ್ಲ ಒಂದಂತ ಭಾವನೆ ಇರ್ತಕ್ಕ ಬರುದಿಲ್ಲ. ಅಂತಕ್ಕ ನಮ್ಮ ದೇಶಕ್ಕೆ ಒಳ್ಳೆ ಬರುದಿಲ್ಲ. ನಮ್ಮ ದೇಶ ಆಪತ್ತಿ ಸಿಕ್ಕಂತೈತಿ. ಎಲ್ಲರೂ ಒಂದಾಗಿ ಒಗ್ಗಟ್ಟೆ ಹೊಂದ್ತೀವಿ. ನಮ್ಮ ದೇಶಕ್ಕೆ ಎಂದು ಯಾಕೆ ಆಪತ್ತಿ ಒಂದು ಬರಂಗಿಲ್ಲ. ಎಲ್ಲ ಪರದೇಶ ಮಂಗನ ಮಕ್ಕಳು ನಮ್ಮ ದೇಶಕ್ಕೆ ಬರಂಗಿಲ್ಲ. ನಮ್ಮದು ಒಗ್ಗಟ್ಟು ಅಂತಂತಾರ. ಬೇರೆ ಪರದೇಶಕ್ಕೆ ಹೋಗಿ ನಮ್ಮ ದೇಶದ ಬಗ್ಗೆ ಟೀಕಾ ಮಾಡಿ ಹೆಂಗಪ್ಪ? ನಿಮ್ಮ ಅಪ್ಪನ ಟೀಕಾ, ನಿಮ್ಮಮ್ಮನ ನಿಮ್ಮ ಅಪ್ಪನ ಟೀಕಾ ಮಾಡಿದ್ರೆ ಮನುಷ್ಯನ ನೀನು ಇಟ್ಕೊಂಡು ಹೊಡಿಬೇಕಂತವ್ರನ್ನ. ಪರದೇಶಕ್ಕೆ ಮಂಗಿನ ಮಕ್ಕಳು ನಮ್ಮ ದೇಶದ ಮಂದಿ, ಪರದೇಶಕ್ಕೆ ನಮ್ಮ ದೇಶಕ್ಕೆ ಟೀಕಾ ಮಾಡಿ ಹುಟ್ಟಾಗ ಮಂಗಿನ ಮಕ್ಕಳು ನಮ್ಮ ದೇಶದೊಳಗೆ. ಅದಕ್ಕೆ ನಮ್ಮ ದೇಶಕ್ಕಿರ್ತಕ್ಕಂಥ ವ್ಯಕ್ತಿಗಳು ಪರದೇಶ ಹೋಗಿ ತಾಯಿನ ತಂದಿನ ಟೀಕಾ ಮಾಡಿ ತಂದಿಗೆ ಅಷ್ಟು ಪಾಪ ಬರ್ತದೆ. ಅದಕ್ಕಂಥ ದೃಷ್ಟಿಯಿಂದ ಸಮಾಜದ ಕೆಲಸ, ಜನಪದ ಕೆಲಸ, ಜೀವಾತ್ಮ ದೇಶ ಮೈಸೂರು ಕೆಲಸವನ್ನು ಮಾಡಿದ್ವಿ. ಈ ಹಿಂದೂ ಸಮಾಜ ಕಟ್ಟಿದ ಸಾರ್ಥಕೈತಿ. ಭಾಳ ಸಂತೋಷ. ನಮ್ಗೆ ನಮ್ಮ ಮಂಗಳೇಶ್ವರ ಬೈದು ಭಿನ್ನ ಮಾಡಕ್ಕೆ ಬದಿ ಬರ್ಬೇಕಂತ ಗಟ್ಟಿ ಬರ್ತೀನಪ್ಪ ಅಂತ ಹೇಳಿದೆ. ಮಂಗಳೂರ ಕಾರ್ಯಕ್ರಮ ಒಮ್ಮೆ ಆಗಿಲ್ಲ, ಆಗಿಲ್ಲ ಕಾರ್ಯಕ್ರಮ. ಗಟ್ಟಿ ಬರ್ತೀನಿ ಏನೋ ಬಂದಪ್ಪ, ಟೈಮ್ ಆಗಿದೆ. ನಮ್ಗೆ ತಾಸು ಟೈಮ್ ಬೇಕು, ನನಗೆ ಗಂಟೆ ಬೇಕು ಮಾತಾಡಕ್ಕೆ. ಅದು ಟೈಮ್ ಆಗಿದೆ ಸಾಕಿಗೆ. ಇವತ್ತು ಪಾಪ ಅಲ್ಲಿ ಶೋಭಾಯಾತ್ರೆ ಮೇಲೆ ಅಲ್ಲಿ ಎಷ್ಟು ತಂದ್ಕೊಂಡ್ರಿ ನಿಮ್ಗೆ ಗೊತ್ತಿಲ್ಲ, ಅದು ನಿಮಗೆ ಗೊತ್ತಿಲ್ಲ. ಅದಕ್ಕೆ ಭಾಳ ಹೊತ್ತು ಮಾತಾಡಿ ಏನಾಗುತ್ತೆ, ಅದಕ್ಕೆ ಪರಿಣಾಮ ಆಗಲ್ಲ. ಹಿಂಗೆ ಚಲವಾಗಿತ್ತು. ನಾ ಮಾತಾಡಿದ ಅವ್ರ ಮಾಡಿ ಎಲ್ಲ ಮಾತಾಡಿ ಎಲ್ಲ ಮತ್ತೆ ಟೈಮ್ ಆಗಿತ್ತು. ಒಬ್ಬ ಕಾಲೇಜ್ ಹಚ್ಚಿದ್ದ ಕರ್ಕೊಂಬಂದಿದ್ದ ಕುಂದಿರ್ತಿದ್ದವ ಎಲ್ಲರಿಗೂ ಚಾ ಕೊಡು ಯಪ್ಪ ಅದು ಹೊತ್ತಿನಾಗ ಅವು ಕೊಟ್ಟು ಟೈಮಿಗೆ ಕಾಲೇಜ್ ಹಚ್ಚರಿ. ಆ ಕಾಲೇಜ್ ಹಚ್ಚರಿ ಕೆಲವು ಮಂದಿಗೆ ಸಮೀಪ ನೆರೆಗಿಲ್ಲ. ಅವ್ರಿಗೆ ಒಂದು ಈಟಾಗಲಿ ಇಷ್ಟುದ ಬರ್ಕೊಂಬಂದ ಮಾತಾಡೋಕ್ಕಲ್ಲ, ಇಷ್ಟ ಆಗಿಲ್ಲ ಇಷ್ಟುದ ಬರ್ಕೊಂಡು ಮಾತಾಡೋಕ್ಕೆ. ಚಂದ ಮಾಡಿದ ಅರ್ಧ ಗಂಟೆ ಆಯ್ತು. ಚಾ ಬಿಡೋ ಎಪ್ಪತ್ತು ಅನ್ನೋ ಹೊತ್ತಿನಾಗ ಅರ್ಧ ಗಂಟೆ ಆಯ್ತು, 1 ಗಂಟೆ ಆಯ್ತು, 1.5 ಗಂಟೆ, 2 ಗಂಟೆ ಆಯ್ತು. ಹೀಗಾಗಿ 3 ಗಂಟೆ ಮಾತಾಡಿದ. ಹೀಗಾಗಿ ಎಲ್ಲ ಆದ್ಮೇಲೆ ತಿರುಗಿ ಒಬ್ಬ ಕೂತಿದ್ದು ಎಡವಟ್ಟು ಕೂತಿದ್ದು ನಮ್ಮ ಮಂಗಳೇಶ್ ಅಂತ ಕೂತಿದ್ದು ಬಂಡೆ ಕೂತಿದ್ನ ಒಂದು ಬಂಡಿ ಕೂತ್ಕೊಂಡು ಮಾಡ್ಕೊಂಡು ಬಂದವ. ಮುಂದೆ ಅಡ್ಡ ಹಾಕಲಿಕ್ಕೆ ಆಡ್ತದೆ ಎಲ್ಲ ಮಾಡಿ. ಯಾಕೆ ಅನ್ನ ತಂದ್ರೆ ಅದು ಭಾಷಣ ಓದ್ಬೇಕು ಹಿಂದೆ ಮಗ ಎಲ್ಲ ಮತ್ತೆ ಅನ್ನ ತಂದ್ರೆ ನಿಮ್ಮ ಕರ್ಕೊಂಬಂದು ಸೋಳಿ ಮಗ ಅವ್ನು ಹುಡ್ಕಲಿಕ್ಕೆ ಕೇಳಿದ್ರೆ ಅಂತ. ಅದಕ್ಕೆ ಸಮೀಪ ಬೇಕು ನಮಗೆಲ್ಲ. ನಮ್ಮ ಗಂಟೆ ಮಾತಾಡೋದು ನಾವೆಲ್ಲ. ಅದಕ್ಕೆ ಒಳ್ಳೆಯದಪ್ಪ, ಭಾಳ ಸಂತೋಷ. ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮ ಭಾಳ ಸಂತೋಷ, ಅತಿ ಸಂತೋಷ, ಅತಿ ಸಂತೋಷ, ಭಾಳ ಸಂತೋಷ. ಮತ್ತೊಂದು ಹರೇ